ಈ ಮಧ್ಯದಲ್ಲಿ ನ್ಯಾಟೋ ಕೂಡ ಡೊನಾಲ್ಡ್ ಟ್ರಂಪ್ ಶಾಕ್ ಮೇಲೆ ಶಾಕ್ ಕೊಡೋದು ಅನ್ನೋದಿಲ್ಲ, ಅದನ್ನು ಆ್ಯಕ್ಚುಲಿ ಶಾಕ್ ಕೊಟ್ಟಿದ್ದೇ ನ್ಯಾಟೋದವರು. ಈ ಯುದ್ಧಕ್ಕೆ ನಮ್ಮ ಬೆಂಬಲ ಇಲ್ಲ ಅಂತ ನ್ಯಾಟೋ ಹೇಳಬಹುದಾದಷ್ಟು ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ. ನಮ್ಮನ್ನು ಕರಿಬೇಡಿ, ನಮ್ಮ ಜಾಗಗಳನ್ನು ಕೇಳಬೇಡಿ, ನಮ್ಮ ಮಿಲಿಟರಿ ಅಸೆಟ್ಗಳನ್ನು ಕೇಳಬೇಡಿ ಅಂತ. ನ್ಯಾಟೋದ ಸದಸ್ಯ ದೇಶಗಳು ಏನೇನು ಹೇಳೋದು ನೋಡಿ, ಸ್ಪೇನು, ಪೋಲೆಂಡ್, ಇಟಲಿ, ಫ್ರಾನ್ಸ್, UK ಎಲ್ಲ ದೇಶಗಳು ಹೇಳೋದು, ಜರ್ಮನಿ. ನ್ಯಾಟೋ ಅನ್ನುವ ಒಕ್ಕೂಟ ಸ್ಥಾಪನೆಯಾದದ್ದೇ ರಕ್ಷಣೆಯ ಉದ್ದೇಶದೊಂದಿಗೆ 1949ನಲ್ಲಿ ಅಮೆರಿಕದ ನೇತೃತ್ವದಲ್ಲಿ. ನ್ಯಾಟೋದ ಒಂದು ಸಿಂಗಲ್ ಮೋಟೋ ಏನು? ಒಬ್ಬರ ಮೇಲೆ ದಾಳಿ ಆದರೆ ಎಲ್ಲರ ಮೇಲೂ ದಾಳಿ ಆದಂಗೆ, ಒಬ್ಬರಿಗೆ ಸಮಸ್ಯೆ ಆದರೆ ಎಲ್ಲರೂ ಸಹಾಯಕ್ಕೆ ಬರಬೇಕು ಅಂತ. 32 ಮೆಂಬರ್ ನೇಷನ್ಸ್ ಇದ್ದಾವೆ, ಈಗ 32 ಇದ್ದಾವೆ. ನ್ಯಾಟೋ ಆ ಮಾತಿಗೆ ತಕ್ಕನಾಗಿ ನಡ್ಕೊತಾ ಇದೆ. ಇಲ್ಲಿ ಯಾರ ಮೇಲೆ ದಾಳಿಯಾಗಿತ್ತು? ಇವರೇ ಹೋಗಿ ದಾಳಿ ಮಾಡಿದ್ದಲ್ಲ, ಟ್ರಂಪ್. ಅಮೇರಿಕದ ಮೇಲೆ ದಾಳಿ ಏನಾದರೂ ಆಗಿದ್ದರೆ ನ್ಯಾಟೋ ಸದಸ್ಯ ರಾಷ್ಟ್ರಗಳು ಸಹಾಯಕ್ಕೆ ಬರಬೇಕಾಗಿತ್ತು. ಅಮೇರಿಕವೇ ಹೋಗಿ ದಾಳಿ ನಡೆಸ್ತಿರುವಾಗ ಹೆಂಗೆ ಸಹಾಯಕ್ಕೆ ಬರ್ತಾರೆ ಅವರು? ಆ ಕಂಡೀಷನ್ನೇ ಇಲ್ವಲ್ಲ ನ್ಯಾಟೋದಲ್ಲಿ. ಡೊನಾಲ್ಡ್ ಟ್ರಂಪ್ ಅವರಿಗೆ ಈಗ ನ್ಯಾಟೋದ ಮೇಲೆ ವಿಪರೀತ ಸಿಟ್ಟು ಬಂದಿದೆ. ಆ ಹಿರೇತನದ ಸ್ಥಾನ ಕಳ್ಕೊಳ್ತಾ ಇರೋದು ಹೆಂಗೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ನ್ಯಾಟೋ ಅಮೇರಿಕದ ಮೇಲೆ ಡಿಪೆಂಡೆಂಟ್ ಆಗಿದ್ದಂಥ ಒಕ್ಕೂಟ. ಅಮೇರಿಕ ಬಿಟ್ಟರೆ ದೊಡ್ಡ ಮಿಲಿಟ್ರಿ ಯಾವುದ್ರೂ ಇದೆ ಅದರಲ್ಲಿ? ಆ ಸದಸ್ಯ ರಾಷ್ಟ್ರಗಳ ಪೈಕಿ ಅಷ್ಟು ದೊಡ್ಡ ಮಿಲಿಟ್ರಿ ಆದರೂ ಯಾರ್ದಿದೆ? ಊರ ಯಜಮಾನಿಕೆ ಮಾಡುವಂಥವನು ತನ್ನ ಮನೆಯಿಂದ ಒಂದಷ್ಟು ಹೋಗುತ್ತೆ ಅನ್ನೋದಕ್ಕೆ ಮಾನಸಿಕವಾಗಿ ಸಿದ್ಧನಾಗಿರ್ಬೇಕು. ಕಾಳು ಕಡಿ ದುಡ್ಡು ಹೋಗುತ್ತಪ್ಪ, ಒಂದಷ್ಟು ಯಜಮಾನಿಕೆ ಮಾಡ್ತಾ ಇದ್ದೀನಿ ನಾನು ಅಂತ. ಊರಿಂದಾನೇ ನನಗೆ ಬರಬೇಕು ಅನ್ನುವಂಥವನು ಮನೆ ಯಜಮಾನ ಆಗೋದಿಲ್ಲ, ಪುಡಾರಿ ಅನ್ನಿಸ್ಕೊತಾನಷ್ಟೇ ಅವನು. ಅಮೇರಿಕದ ಸ್ಥಿತಿ ಈಗ ಹಂಗಾಗಿದೆ. ಹಾರ್ಮುಜ್ ಜಲಸಂಧಿಯಿಂದ ನಮಗೇನು ಆಯಿಲ್ ಬರೋದಿಲ್ಲ, ಸ್ವಲ್ಪೇನೋ ಬರ್ತಿತ್ತಷ್ಟೇ. ನಮ್ಮ ಹತ್ರ ಸಫಿಷಿಯೆಂಟ್ ಆಯಿಲ್ ಇದೆ. ಹಾರ್ಮುಜ್ ಜಲಸಂಧಿ ಬಂದಾಗಿರೋದ್ರಿಂದ ನಿಮಗೆ ಸಮಸ್ಯೆ ಆಗಿದೆಯಾ? ಬನ್ನಿ, ಹಂಗಿದ್ರೆ ನಾವು ಆಯಿಲ್ ಕೊಡ್ತೀವಿ ಅಂತ ನಮ್ಮ ಹತ್ರ ಆಯಿಲ್ ಖರೀದಿ ಮಾಡಿ. ಇಲ್ಲದೆ ಹೋದರೆ ಹಾರ್ಮುಜ್ ಜಲಸಂಧಿಯನ್ನು ನೀವು ಬಗೆಹರಿಸ್ಕೊಳ್ಳಿ ಅಂತ ಡೊನಾಲ್ಡ್ ಟ್ರಂಪ್ ಇವತ್ತು ಬೆಳಗಿನ ಭಾಷಣದಲ್ಲಿ ಹೇಳಿತ್ತು. ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಬಗ್ಗೆ ಕೇಳಿದಾಗ, ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಫ್ರಾನ್ಸ್ ಅಧ್ಯಕ್ಷ, ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ ರೀ. ಇದು ಯಾವಾಗೋ ಒಂದು ಸಲ ಫ್ಲೈಟಿಂದ ಇಳಿಯೋವಾಗ ಫ್ಲೈಟ್ ಡೋರ್ ತೆಗಿತಾರೆ, ಮ್ಯಾಕ್ರಾನಲ್ಲಿ ನಿಂತ್ಕೊಂಡಿದ್ರು. ಅವ್ರ ಹೆಂಡತಿ ಏನೋ ಮಾತಿಗೆ ಮಾತು, ಗಂಡ ಹೆಂಡತಿಗೆ ಏನಾಗಿತ್ತೋ ಏನೋ ಫ್ಲೈಟ್ ಒಳಗೆ ಒಂದು ಸಲ ಜೋರಾಗಿ ದೌಡೆಗೆ ತಳ್ಳಿದ್ರು ಅವ್ರ ಹೆಂಡ್ತಿನೇ. ನೀವು ಮತ್ತೇನಾದ್ರು ತಪ್ಪು ತಿಳ್ಕೊಬೇಡ. ವಿಯೆಟ್ನಾಮಿಗೆ ಹೋದಾಗಿದೆ 2020ರಲ್ಲಿ. ಇಂಥ ಗಂಭೀರ ಪರಿಸ್ಥಿತಿಯಲ್ಲಿ, ಅಂದರೆ ಒಂದು ಯುದ್ಧದ ವಿಷಯ ಮಾತಾಡ್ತಿರುವಾಗ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ನಿಮಗೆ ಸಹಾಯ ಮಾಡೋದಕ್ಕೆ ನಿರಾಕರಿಸಿದ್ರಲ್ಲ ಅಂದರೆ ಇದನ್ನು ನೆನಪಿಸ್ತಾರೆ, ಇದನ್ನು ಹೇಳ್ತಾರೆ ಡೊನಾಲ್ಡ್ ಟ್ರಂಪ್, ಅಮೇರಿಕದ ಅಧ್ಯಕ್ಷರು. ಡಿಪ್ಲೊಮಸಿಗೊಂದು ಸೀರಿಯಸ್ನೆಸ್ ಇರೋದಿಲ್ವೇನ್ರಿ? ಡಿಪ್ಲೊಮಸಿಗೊಂದು ಸೀರಿಯಸ್ನೆಸ್ ಇರೋದಿಲ್ವಾ? ಇದನ್ನು ಹೇಳಿ ಅವರ ಬಲಗಡೆ ದವಡೆ ಇನ್ನೂ ನೋಯ್ತಿರಬಹುದು ಅಂತ ಡೊನಾಲ್ಡ್ ಟ್ರಂಪ್ ಹೇಳೋದು. ಈ ಅಮೇರಿಕನ್ನರಿಗೆ ದೀರ್ಘದಂಡ ನಮಸ್ಕಾರಗಳು. ಅದು ಏನು ನೋಡಿ ಓಟ್ ಹಾಕಿ ಆರಿಸ್ಬಿಟ್ರಪ್ಪ, ಏನು ನೋಡಿ ಓಟ್ ಹಾಕಿ ಆರಿಸ್ಬಿಟ್ರಿ. ಇಮ್ಯಾನ್ಯುಯಲ್ ಮ್ಯಾಕ್ರಾನಿಗೆ ಕೇಳಿದ್ರಂತೆ, ನಿಮ್ಮದೊಂದು ಸ್ವಲ್ಪ ಮಿಲಿಟ್ರಿ ಬೇಕು ಅಂತ. ಅವರು ಉತ್ತರ ಕೊಟ್ಟಿಲ್ಲ. ಲೇಟ್ ಆದಮೇಲೆ ಏನು ಬೇಕಾಗಿತ್ತು ಅಂತ ಕೇಳಿದ್ರಂತೆ. ಏನಿಲ್ಲ ಬಿಡಿ, ಯುದ್ಧನೇ ಮುಗೀತು ಅಂತ ಟ್ರಂಪ್ಗೆ ಟ್ರಂಪ್ ಹೇಳಿದ್ರಂತೆ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ಗೆ, ಏನಿಲ್ಲ ಬಿಡಿ ಯುದ್ಧನೇ ಮುಗೀತು ಅಂತ. ಈಗ ಅದನ್ನ ಹೇಳೋದವರು, ಎಲ್ಲ ಮುಗಿದ ಮೇಲೆ ಏನು ಸಹಾಯ ಮಾಡೋದಕ್ಕೆ ಬಂದರೆ ನಾನೇ ಯಾಕೆ ತಗೊಳ್ಳಿ ಅಂತ. ಇಲ್ಲಿ ಹೆಂಗಾಗಿದೆ, ಈ ನ್ಯಾಟೋ ಅನ್ನುವಂಥದ್ದು ಒಂದಷ್ಟು ಜನ ಕ್ಲೋಸ್ ಫ್ರೆಂಡ್ಶಿಪ್ ಇರ್ತಾವಲ್ಲ ನಮ್ಮಲ್ಲಿ, ಒಂದು ಗ್ರೂಪ್ ಇದೆ, ಫ್ರೆಂಡ್ಸ್ ಗ್ರೂಪ್. ಅದರಲ್ಲಿ ಒಬ್ಬ ಭಾಳ ಹಾರಾಡ್ತಿರ್ತಾನೆ, ನಾನು ಹಾಗೆ, ನಮ್ಮ ಮನೆ ಹಿಂಗೆ, ನಮ್ಮದು ಹಾಗೆ ಹಿಂಗೆ, ನಾನಂದರೆ ಗೊತ್ತಲ್ಲ, ಒಬ್ಬೊಬ್ಬರನ್ನೂ ಬಿಡೋದಿಲ್ಲ, ಹಿಂಗೆ ಮಾತಾಡ್ತಿರ್ತಾನೆ. ಅವನು ವಿಪರೀತ ಬಡಾಯಿ ಕೊಚ್ಕೊತಿರ್ತಾನೆ ಅಂತ ಇಟ್ಕೊಳ್ಳಿ ಫ್ರೆಂಡ್ಸ್ ಗ್ರೂಪಲ್ಲಿ. ಅವನಿಗೆ ಎಲ್ಲೋ ಹೊರಗಡೆ ಇನ್ನೊಂದೇನೋ ಜಗಳ ಆಯಿತು. ಆ ಜಗಳ ಇವನು ಅನ್ಕಂಡಂಗೆ ಹೋಗಲಿಲ್ಲ, ಸ್ವಲ್ಪ ವಿಪರೀತಕ್ಕೆ ಹೋಯಿತು. ಅವನು ಕರಿತಾ ಇದ್ದಾನೆ ಉಳಿದಿದ್ದ ಫ್ರೆಂಡ್ಸನ್ನು, ಬರ್ರೋ ಇಲ್ಲಿ ಅಂತ. ಉಳಿದಿದ್ದ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಭಾಳ ಹಾರಾಡ್ತಿದ್ದೆ ಆವಾಗ ಅಂತಿದ್ದಾರೆ. ಈ ಟ್ರಂಪು, ಇದು ಬಿಡಿ ಗಲ್ಫ್ ಯುದ್ಧ,
ಇದ್ರ ಹಿಂದೇನು ಕಡಿಮೆ ನಾ ಮಾಡಿದ್ದು? ಅಲ್ಲಿಗೆ ಟ್ಯಾಕ್ಸ್ ಹಾಕ್ತೀನಿ, ಇಲ್ಲಿಗೆ ಟ್ಯಾಕ್ಸ್ ಹಾಕ್ತೀನಿ, ನೀನು ಹಂಗೆ ಅಂದ್ಯಾ ನಿನಗೆ 25% ಟ್ಯಾಕ್ಸು, ಓ ನೀನು ಹಂಗೆ ಮಾಡಿದ್ಯಾ ನಿನಗೆ 50% ಟ್ಯಾಕ್ಸು. ಹಂಗೆ ಮಾಡಿದ ಮನುಷ್ಯನಿಗೆ ನೀಡಲ್ಲಿದ್ದಾಗ ಫ್ರೆಂಡ್ಸ್ ಗ್ರೂಪ್ ಕೈ ಎತ್ತಿದ್ಯಪ್ಪ, ಅದೇ ಯಾಕಷ್ಟು ಮನಸ್ಸಿಗೆ ಹಚ್ಕೋಬೇಕು. ಕೈ ಎತ್ತಿಬಿಟ್ಟಿದ್ದಾರೆ ಫ್ರೆಂಡ್ಸು. ಅದಕ್ಕೆ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಹೇಳಿದ್ರು, ಹಾರ್ಮುಜ್ ಪುನರಾರಂಭಕ್ಕೆ ಮಾತುಕತೆ ಒಂದೇ ಪರಿಹಾರ, ಮಿಲಿಟರಿ ಕಾರ್ಯಾಚರಣೆ ಮಾಡಿದ್ರೆ ತುಂಬ ಟೈಮ್ ಆಗುತ್ತೆ. ಅಮೇರಿಕ ಅಧ್ಯಕ್ಷರು ಜಾಸ್ತಿ ಮಾತಾಡ್ತಾರೆ, ಕೆಲಸ ಕಡಿಮೆ. ನಾನು ಪ್ರತಿಕ್ರಿಯಿಸೋದಿಲ್ಲ, ಐ ವೋಂಟ್ ರಿಯಾಕ್ಟ್. ಟ್ರಂಪ್ ಪ್ರತಿಕ್ರಿಯೆಗೆ ಅರ್ಹರೇ ಅಲ್ಲ ಅಂತ ನ್ಯಾಟೋದ 2 ಸದಸ್ಯ ರಾಷ್ಟ್ರಗಳ ನಾಯಕರುಗಳ ಮಧ್ಯದ ಮಾತುಕತೆ ಇದು. ಟ್ರಂಪ್ ಪ್ರತಿಕ್ರಿಯೆಗೆ ಅರ್ಹರೇ ಅಲ್ಲ, ಟ್ರಂಪ್ ಹೇಳಿಕೆ ಯೋಗ್ಯವಾಗಿಲ್ಲ, ಸ್ಥಾನಕ್ಕೆ ಸರಿ ಹೊಂದೋದಿಲ್ಲ, ಯಾರ ಬಗ್ಗೆಯೂ ವೈಯಕ್ತಿಕ ಟೀಕೆ ಮಾಡುವುದು ಒಪ್ಪೋದಕ್ಕಾಗೋದಿಲ್ಲ ಅಂತ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರ ಪ್ರತಿಕ್ರಿಯೆ ಡೊನಾಲ್ಡ್ ಟ್ರಂಪ್ ಹೇಳಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.